ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನನ್ನ ಹೆಸರು ಗಾರ್ಡನ್ ಚಾರ್ಜನ್. ನಾನು ನಿಮಗೆ ಎಕ್ಸೈಟಿಂಗ್ ಆಗಿರುವಂತ ವಿಷಯನ ಹೇಳ್ತಾ ಇದ್ದೀನಿ. ನಾವು ಇವಾಗ ಏಸೂಸ್ ಟಫ್ ಗೇಮಿಂಗ್ F16 ಬಗ್ಗೆ ನೋಡಕ್ ಹೋಗ್ತಾ ಇದೀವಿ. ನಾವಿದರ ಫಸ್ಟ್ ಡಿಸೈನ್ ಮತ್ತು ಕ್ವಾಲಿಟಿ ಬಗ್ಗೆ ನೋಡೋಣ. ಈ ಟಫ್ ಗೇಮಿಂಗ್ F16 ಅಲ್ಲಿ ಬೋಲ್ಡ್ ಲುಕ್, ಮಾಡರ್ನ್ ಡಿಸೈನ್ ಜೊತೆಗೆ ಆಂಗ್ಯುಲರ್ ಡೀಟೇಲ್ಸ್ ಕೂಡ ಇದೆ. ಇದರಲ್ಲಿ ಎಂಬೋಸ್ಡ್ ಟಫ್ ಲೋಗೋ ಲೀಡ್ ಅಲ್ಲಿ ಪ್ರಿಂಟ್ ಮಾಡಿದ್ದಾರೆ ಮತ್ತು ಇನ್ನೊಂದು ಮುಖ್ಯವಾದ ವಿಷಯ, ಫುಲ್ ಸೈಜ್ ಅಲ್ಲಿ ಕೀಬೋರ್ಡ್ ಕೊಟ್ಟಿದ್ದಾರೆ. ಇದರಲ್ಲಿ ಇರುವಂತಹ ಲಾರ್ಜ್ ಟ್ರ್ಯಾಕ್ ಪ್ಯಾಡ್ ರೀಸೆಂಟ್ ಆಗಿ ಲಾಂಚ್ ಮಾಡಿದ್ದಾರೆ. ಅಂಡ್ ಇದರಲ್ಲಿ ಇರುವಂತಹ ಬಿಲ್ಡ್ ಕ್ವಾಲಿಟಿ, ಇಟ್ಸ್ ಎ ಟಫ್ ಅಂಡ್ ಸ್ಟಡಿ ಮಿಷಿನ್ ವಿತ್ ಮಿಲಿಟರಿ ಗ್ರೇಡ್ 810H ಸರ್ಟಿಫಿಕೇಟ್ ಕೂಡ ಇದೆ. ನೆಕ್ಸ್ಟ್ ಇದರ ಡಿಸ್ಪ್ಲೇ ಟಫ್ ಗೇಮಿಂಗ್ F16 ಜೊತೆಗೆ 16 ಇಂಚ್ ಫುಲ್ HD ಡಿಸ್ಪ್ಲೇ ಕೊಟ್ಟಿದ್ದಾರೆ ವಿತ್ ಪೀಕ್ ಬ್ರೈಟ್ನೆಸ್ ಆಫ್ 300 ನಿಟ್ಸ್ ಅಂಡ್ 90% ಸ್ಕ್ರೀನ್ ಟು ಬಾಡಿ ರೇಷಿಯೋ. ನಿಮ್ಮ ಕಾಂಟೆಂಟ್ ತಕ್ಕಾಗಿ ಫ್ಲೆಕ್ಸಿಬಲ್ ವರ್ಕ್ ಸ್ಟೈಲ್ ಅಂಡ್ ಇದರಲ್ಲಿ 144 ಹರ್ಟ್ಸ್ ರಿಫ್ರೆಶ್ ರೇಟ್ ಇದೆ ಮತ್ತು ಗೇಮ್ ಆಡಕ್ಕೆ ಮೋಸ್ಟ್ ಫಾಸ್ಟ್ ಸ್ಪೇಸಿಂಗ್ ಲ್ಯಾಪ್ಟಾಪ್ ಇದು ಬರೀ ಒಳ್ಳೆ ಗೇಮಿಂಗ್ ಲ್ಯಾಪ್ಟಾಪ್ ಮಾತ್ರ ಅಲ್ಲದೆ ತುಂಬಾ IO ಪೋರ್ಟ್ಸ್ ಕೂಡ ಕೊಟ್ಟಿದ್ದಾರೆ. ಈ ಲ್ಯಾಪ್ಟಾಪ್ ಅಲ್ಲಿ ಇರುವಂತಹ ತುಂಬಾ ಅದ್ಭುತವಾದ ವಿಷಯನೇ ಅದು. ಇದರ ಲೆಫ್ಟ್ ಸೈಡ್ ನೋಡಿದ್ರೆ DC ಇನ್ಪುಟ್, RJ45 LAN ಪೋರ್ಟ್, HDMI 2.1 ಪೋರ್ಟ್. ಇದರಲ್ಲಿ ನೀವು 4K ವಿಡಿಯೋ 120 ಹರ್ಟ್ಸ್ ಇರುವಂತ ವಿಡಿಯೋನ ಕೂಡ ನೋಡಬಹುದು. ನೀವು USB 3.2 Gen 2 ಟೈಪ್ ಸಿ. ಇದು ಡಿಸ್ಪ್ಲೇ 1.4 ಗೆ ಸಪೋರ್ಟ್ ಮಾಡುತ್ತೆ ಅಂಡ್ 200 ವಾಟ್ಸ್ ಗೆ 3D ಚಾರ್ಜಿಂಗ್ ಇದೆ. 3.2 Gen 1 ಟೈಪ್ ಎ ಪೋರ್ಟ್ ಇದೆ ಅಂಡ್ ಆಡಿಯೋ ಕಾಂಬೋ ಜಾಕ್ ಇದೆ. ಹಾಗೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಕೆನ್ಸ್ಟಿನ್ ಲಾಕ್ ಇದೆ ಅಂಡ್ USB 3.2 Gen 1 ಟೈಪ್ ಎ ಪೋರ್ಟ್ ಇದೆ. ನೀವು ನೋಡೋದಾದ್ರೆ F16 ಒಳಗೆ ತುಂಬಾ ಅದ್ಭುತವಾದ ವಿಷಯಗಳನ್ನೆಲ್ಲ ಕೊಟ್ಟಿದ್ದಾರೆ. ಇದ್ರೊಳಗೆ ನೋಡಿದ್ರೆ ಇಂಟೆಲ್ ಕೋರ್ 5-10H ಪ್ರಾಸೆಸರ್ ಇದೆ. ಅದ್ರ ಜೊತೆಗೆ 16GB DDR4 RAM ಇದೆ. ಇದನ್ನ ನಾವು 32GB ವರೆಗೆ ಎಕ್ಸ್ಪ್ಯಾಂಡ್ ಮಾಡ್ಕೋಬಹುದು. ಅದ್ರ ಜೊತೆಗೆ 16GB ಆಡ್ ಮಾಡ್ಕೊಳಕ್ಕೆ ಪೋರ್ಟ್ ಇದೆ. ಇಲ್ಲಿ ನೋಡಿ, ಇಲ್ಲಿದೆ. ಮತ್ತು ಸ್ಟೋರೇಜ್ ಗೆ 512GB Gen 4 ಕ್ವಾಲಿಫೈಡ್ ಡ್ರೈವ್ ಮತ್ತು ಅಡಿಷನಲ್ ಆಗಿ 2 ಸ್ಲಾಟ್ ಇದೆ. ಇದು 2 ಟೆರಾಬೈಟ್ ವರೆಗೂ ಸಪೋರ್ಟ್ ಮಾಡುತ್ತೆ. ಇಲ್ಲಿ NVMe ಸ್ಟೋರೇಜ್ ಅಲ್ಲಿ ಇದೆ. NVIDIA GeForce RTX 3050A. ಇದರಲ್ಲಿ 4GB RAM ಮತ್ತು 60 ವಾಟ್ಸ್ ಆಫ್ GPU ಇದೆ. ಇದರಲ್ಲಿ ವೈರ್ಲೆಸ್ ಕನೆಕ್ಟಿವಿಟಿ ಇದೆ, Wi-Fi 6 ಮತ್ತು Bluetooth 5.3. ಇದರ ಕೆಪಾಸಿಟಿ ಆಫ್ ಬ್ಯಾಟರಿ 56 ವಾಟ್ಸ್ ಪರ್ ಅವರ್ ಅಂಡ್ ಅದು ಮಾತ್ರ ಅಲ್ಲದೆ ಇದು ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. 0 to 50% 30 ಮಿನಿಟ್ಸ್ ಅಲ್ಲಿ ಚಾರ್ಜ್ ಆಗುತ್ತೆ. ಇದ್ರ ಜೊತೆಗೆ ನಮಗೆ 150 ವಾಟ್ಸ್ DC ಚಾರ್ಜರ್ ಈ ಬಾಕ್ಸ್ ಜೊತೆಗೆ ಕೊಡ್ತಾರೆ. ಲಾಸ್ಟ್ ಆಗಿ ಟಫ್ ಗೇಮಿಂಗ್ F16 ವೇಟ್ ಬಗ್ಗೆ ನೋಡಿದ್ರೆ ಓನ್ಲಿ 2.2 kgs ಮಾತ್ರ. ಇದನ್ನ ನೀವು ಎಲ್ಲಿ ಬೇಕಾದರೂ ಎತ್ಕೊಂಡು ಹೋಗ್ಬೋದು. ಅಂಡ್ ಇದೇ ಏಸೂಸ್ ಟಫ್ ಗೇಮಿಂಗ್ F16 ಅಲ್ಲಿ ಇರುವಂತದ್ದು. ಯಾವುದೇ ರೀತಿ ಡೌಟ್ ಇಲ್ಲದೆ ಈ ಲ್ಯಾಪ್ಟಾಪ್ ನ ನೀವು ತಗೋಬಹುದು. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ.